ನಮಸ್ಕಾರ ಫ್ರೆಂಡ್ಸ್, ನನ್ನ ಒಂದು ಇವತ್ತಿನ ಸ್ಟಾಕ್ ಮಾರ್ಕೆಟಿನ ಆಕ್ಟಿವಿಟಿ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇವತ್ತು ನಾನು 516 ರೂಪಾಯಿ ಅರ್ನಿಂಗ್ ಮಾಡಿದ್ದೀನಿ. ಸ್ಪೆಷಲ್ ಆಗಿ ಸೆನ್ಸೆಕ್ಸ್ ಅಲ್ಲಿ ಇವತ್ತು ನನಗೆ ಅಪಾರ್ಚುನಿಟಿ ಸಿಕ್ತು, ಸೊ ಅದಕ್ಕೋಸ್ಕರ ಅಲ್ಲಿ ನಾನು ಅರ್ನ್ ಮಾಡಿರುವಂತದ್ದು. ಪೊಸಿಷನ್ ಎಲ್ಲ ತೋರಿಸ್ತೀನಿ. 516 ರುಪೀಸ್ ಎಲ್ಲ ಇರುವಂತದ್ದು. ಓನ್ಲಿ 2 ಟ್ರೇಡ್ಸ್ ಮಾಡಿ ತಗೊಂಡೆ. ನನಗೆ 3 ಟ್ರೇಡ್ ಎಲ್ಲ ಮಿಸ್ ಆಯ್ತು. ಯಾಕಂತಂದ್ರೆ ಪ್ರೈಸ್ ಒಮ್ಮೆದೊಮ್ಮೆಲೆ ಇನ್ಕ್ರೀಸ್ ಆಯ್ತು, ಸಿಗ್ಲೇ ಇಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ನೇದು ನಾನು 132 ರುಪೀಸ್ಗೆ ಎಕ್ಸಿಟ್ ಆದೆ. ಸೆಕೆಂಡ್ 384 ಹತ್ತತ್ರ ಇವೆಲ್ಲ ನನಗೆ 1200 ವರೆಗೂ ಹೋಗಿತ್ತು. ಬಟ್ ಸ್ಟಾಪ್ ಲಾಸ್ ಅನ್ನ ಟ್ರಯಲ್ ಮಾಡ್ತಾ ಇವತ್ತಿನ ದಿನ 516 ರುಪೀಸ್ ಎಲ್ಲ ಅರ್ನ್ ಮಾಡಿರುವಂತದ್ದು. ಇದು ನನ್ನ ಒಂದು ಕ್ಯಾಪಿಟಲ್ ನ 15% ಆಗಿರುತ್ತೆ. ನನ್ನ ಒಂದು ಏಮ್ ಬಂದ್ಬಿಟ್ಟು 5% ಲಾಸ್, 10% ಪ್ರಾಫಿಟ್. ಬಟ್ ಇವತ್ತು ನನಗೆ ಚೆನ್ನಾಗಿ ಲಾಭ ಎಲ್ಲ ಸಿಕ್ಕಿರುವಂತದ್ದು. ಇನ್ನು F&A ಅಲ್ಲಿ ನನ್ನ ಒಂದು ಆಕ್ಟಿವಿಟಿ ಎಲ್ಲ ನೋಡಬಹುದು. 8 ರಿಂದ 11 ವರೆಗೂ ಅಪ್ಡೇಟ್ ಆಗಿದೆ. ಬಟ್ ಒಂದಿನ ಮಾತ್ರ ಲಾಸ್ ತಗೊಂಡಿರುವಂತದ್ದು. ಬಾಕಿ ಎಲ್ಲ 500 ರುಪೀಸ್ ಎಲ್ಲ ಪ್ರಾಫಿಟ್ ಎಲ್ಲ ಇದೆ. ಇವತ್ತು ಕೂಡ ಪ್ರಾಫಿಟ್ ಆಗಿದೆ. ಹತ್ತತ್ರ ನಾನು 2 ಟ್ರೇಡ್ಸ್ ಎಲ್ಲ ತಗೊಂತೀನಿ. ಒಂದ್ ವೇಳೆ ಫಸ್ಟ್ ಟ್ರೇಡ್ ಲಾಸ್ ಆಯ್ತು ಅಂದ್ರೆ ರಿಕವರಿ ಮಾಡಕ್ಕೆ ಚಾನ್ಸ್ ತಗೊಂತೀನಿ. ಅಕಸ್ಮಾತ್ ಫಸ್ಟ್ ಟ್ರೇಡ್ ಏನಾದ್ರು ಚೆನ್ನಾಗಿ ಹತ್ತತ್ರ ನನಗೆ 500 ರುಪೀಸ್ ಏನಾದ್ರು ಬಂದ್ರೆ ನಾನು ಅಲ್ಲಿ ಒಂದು ಟ್ರೇಡಿಂಗ್ ಕ್ಲೋಸ್ ಮಾಡ್ತೀನಿ. ಲಾಜಿಕ್ ಸಿಂಪಲ್ ಆಗಿರುತ್ತೆ. ಅದ್ರ ಬಗ್ಗೆ ಇವಾಗ ನಾನು ಡೀಟೇಲ್ ಎಲ್ಲ ತಿಳಿಸ್ತೀನಿ. 5 ಮಿನಿಟ್ಸ್ ಚಾರ್ಟ್ ಅನ್ನು ಓಪನ್ ಮಾಡಿದ್ದೀನಿ. ಮಾರ್ಕೆಟ್ ಓಪನ್ ಆಗ್ಲಿಕ್ಕೆ ಮುಂಚೆ ಕೆಲವೊಂದು ಲೆವೆಲ್ಸ್ ಎಲ್ಲ ಆಡ್ ಮಾಡ್ಕೊಂಡಿದ್ದೆ. ಸ್ಪೆಷಲ್ ಆಗಿ ಈ ಒಂದು ಲೆವೆಲ್, ರೆಡ್ ಲೆವೆಲ್ ಕಾಣಿಸ್ತಾ ಇದೆಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಸೊ ಅದಕ್ಕೋಸ್ಕರ ಅದನ್ನ ರೆಡ್ ಕಲರ್ ಆಡ್ ಮಾಡಿದ್ದೆ. ಸೈಡ್ಗೆ ನಮಗೆ ಸ್ಕ್ರೀನ್ ಶಾಟ್ ಎಲ್ಲ ಬರ್ತಾ ಇದೆ. ಇವತ್ತಿನ ದಿನದ್ದು ಲೈವ್ ಆಗಿ ಆಡ್ ಮಾಡಿರೋದು, ಮತ್ತೆ ಅಲ್ಲಿ ಲೆವೆಲ್ಸ್ ಕೂಡ ಕಾಣಿಸುತ್ತೆ. ಮಾರ್ಕೆಟ್ ಓಪನ್ ಆಗಲಿಕ್ಕೆ ಮುಂಚೆ ಮಾಡ್ಕೊಂಡಿರುವಂತದ್ದು ಲೆವೆಲ್ಸ್ ಎಲ್ಲ ನೋಡಬಹುದು. ಈ ಲೆವೆಲ್ಸ್ ಮಾರ್ಕ್ ಮಾಡ್ಕೊಂಡಿದ್ದಲ್ಲ, ಹತ್ತತ್ರ ನನಗೆ ಈ ಒಂದು ಪೊಸಿಷನ್ ಇರಬೇಕಾದ್ರೇನೆ ನನಗೆ ಚಾನ್ಸ್ ಎಲ್ಲ ಸಿಕ್ತು. ಬಟ್ ಪ್ರೈಸ್ ಎಲ್ಲ ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಆಯಿತು. ನಾನು ತಗೊಂಡಿರುವಂಥದ್ದೆಲ್ಲ ಔಟ್ ಆಫ್ ದಿ ಮನಿ ಇರುವಂಥದ್ದು. ಇಲ್ಲಿ ರಿಜೆಕ್ಷನ್ ಎಲ್ಲ ತಗೊಳ್ತಾ ಇತ್ತು. ಯಾರೋ ಮಾರ್ಕ್ ಎಲ್ಲ ನೋಡ್ತಾ ಇದ್ರಲ್ಲ, ಇಲ್ಲಿ ರಿಜೆಕ್ಷನ್ ತಗೊಳ್ತಾ ಇತ್ತು. ಇದನ್ನ ನೋಡಿಕೊಂಡು ಕಾಲ್ ಸೈಡಲ್ಲಿ ನಾನು ಅಪಾರ್ಚುನಿಟಿ ತಗೋಬೋದು ಅಂತ ಹೇಳಿ ಬೈ ಮಾಡ್ಕೊಂಡೆ. ಬಟ್ ಈ ಒಂದು ಕ್ಯಾಂಡಲ್ ಕಾಣಿಸ್ತಾ ಇದೆಯಲ್ಲ, ಇಲ್ಲೇ ನಾನು ಎಕ್ಸಿಟ್ ಮಾಡಿರುವಂಥದ್ದು. ಯಾವುದೇ ರೀತಿ ಹೋಲ್ಡ್ ಮಾಡಿಲ್ಲ. ಯಾಕಂದರೆ ನನ್ನ ಒಂದು ಸ್ಟ್ರಾಟಜಿ ಬಂದುಬಿಟ್ಟು ಓನ್ಲಿ 10%, ಅಥವಾ 12-15% ಮ್ಯಾಕ್ಸಿಮಮ್ಮು. ಅದಕ್ಕಿಂತ ಮೇಲೆ ಹೋಯ್ತು ಅಂದರೆ ಯಾವುದೇ ಕಾರಣಕ್ಕೂ ಪಿಕ್ ಮಾಡಲ್ಲ. ಪ್ಲಸ್ 5% ಡೌನ್ ಹೋಯ್ತು ಅಂದ್ರೂ ಕೂಡ ಯಾವುದೇ ರೀತಿ ನಾನು ಲಾಸ್ ಆಗೋಕ್ಕೂ ಬಿಡಲ್ಲ. ಈ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಟ್ರೇಡಿಂಗ್ ಎಲ್ಲ ಮಾಡ್ತಾ ಇರುವಂಥದ್ದು. ನಿಮ್ಮದು ಕೂಡ ಸೈಕಲ್ಸ್ ಇದೇ ಥರ ಇದ್ದರೆ ನೀವು ಕೂಡ ಒಂದು ಒಳ್ಳೆ ಪ್ರಾಫಿಟಲ್ಲಿ ಬರ್ತೀರಾ. ರೀಸನ್ ಇಷ್ಟೇ, ಏನಕ್ಕಂದರೆ ಇವತ್ತಿನ ದಿನ ನೀವು ಒಳ್ಳೆ ಅಪಾರ್ಚುನಿಟಿ ನೋಡಿ ಒಂದು ಬಿಗ್ ಪಾಯಿಂಟ್ಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊತೀರಾ. ಬಟ್ ನೆಕ್ಸ್ಟ್ ಡೇ ಸೇಮ್ ಅದೇ ಥರ ಇರೋದಿಲ್ಲ. ಒಂದು ವೇಳೆ ನೀವು ನಾನು ನಿನ್ನೆ ಈ ಥರ ಪ್ರಾಫಿಟ್ ಎಲ್ಲ ಮಾಡ್ಕೊಂಡಿದ್ದೆ, ಇವತ್ತು ಕೂಡ ಸೇಮ್ ಅದೇ ಥರ ಬರುತ್ತೆ ಅಂತೇಳಿ ಮೈಂಡ್ ಸೆಟ್ಗೆ ಬಂದರೆ ಎಲ್ಲ ಅಮೌಂಟನ್ನು ಲಾಸ್ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಒಂದು ಪಾಯಿಂಟನ್ನು ಇಟ್ಕೊಳ್ಳಿ. ಎಷ್ಟು ಪಾಯಿಂಟ್ ನನಗೆ ಬೇಕು, ಎಷ್ಟು ಪರ್ಸೆಂಟೇಜ್ ನನಗೆ ಬೇಕು, ಮಾರ್ಕೆಟ್ ಇಷ್ಟು ಪರ್ಸೆಂಟೇಜ್ ಕೊಡುತ್ತಾ ಇಲ್ವಾ, ಲೆವೆಲ್ಸ್ ಎಲ್ಲ ನೋಡಿಕೊಂಡು ಇಲ್ಲಿವರೆಗೆ ಮಾರ್ಕೆಟ್ ಹೋಗುತ್ತಾ ಇಲ್ವಾ ಅಂತೇಳಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿಕೊಂಡು ಕ್ಯಾಪ್ಚರ್ ಮಾಡಬೇಕಾಗುತ್ತೆ ಪಾಯಿಂಟ್ಸ್ನ. ಒಟ್ಟಾರೆ ಹೇಳ್ಬೇಕಾದ್ರೆ ಈ ವೀಕ್ನ ಫಸ್ಟ್ ಡೇಲಿ ನನಗೆ ಪ್ರಾಫಿಟ್ ಆಗಿರುವಂಥದ್ದು. ಲಾಸ್ಟ್ ವೀಕಲ್ಲಿ ಮಾತ್ರ ಒನ್ ಡೇ ಲಾಸ್ ಆಗಿರುವಂಥದ್ದು. ಬಾಕಿ ಎಲ್ಲ ಪ್ರಾಫಿಟಲ್ಲೇ ಇದೆ. ಇದೇ ರೀತಿ ವಿಡಿಯೋಸ್ ಎಲ್ಲ ಕಂಟಿನ್ಯೂ ಅಪ್ಡೇಟ್ ಮಾಡ್ತೀನಿ. ಪ್ಲಸ್ ಈ ಒಂದು ಸೀರೀಸ್ ಕೂಡ ತರ್ತೀನಿ. 3000 ಕ್ಯಾಪಿಟಲ್ನ ಅಥವಾ 10,000 ವರೆಗೂ ತಗೊಂಡು ಹೋಗುವಂಥದ್ದು. ವೆರಿ ಸಿಂಪಲ್ ಸ್ಟ್ರಾಟಜಿ. ಮೈನಸ್ ಆದರೆ 5% ಆಗುತ್ತೆ, ಪ್ಲಸ್ ಆದರೆ 10% ಆಗುತ್ತೆ. ಬಟ್ ಮಾರ್ಕೆಟು ಲೆವೆಲ್ಸ್ ಕರೆಕ್ಟಾಗಿ ಕೊಡ್ತಾ ಇದ್ರೆ ಮಾತ್ರ ಆ ಥರ ಆಗುತ್ತೆ. ಇಲ್ಲ ಅಂತಂದರೆ ನಾನು ಯಾವುದೇ ರೀತಿ ಟ್ರೇಡ್ ಮಾಡೋಕ್ಕೆ ಹೋಗೋದಿಲ್ಲ. ಅದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ, ಬಾಯ್.